ಕುವೆಂಪು ಅವರ ಕಾಲನ್ನ ಹಿಡಿದು ಪೂರ್ತಿಯಾಗಿ ಹಿಡ್ಕೊಂಡು ನಮಸ್ಕಾರ ಮಾಡಿಕೊಂಡ್ರು. ಅವರು ಕುವೆಂಪು ಅವರು ಕೈ ಹಿಡ್ಕೊಂಡ್ರು. ಹಂಗೆ ಹಿಡ್ಕೊಂಡು ತುಂಬ ದೈನ್ಯತೆಯಿಂದ ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಂಡು ಹಿಂಡಿ ತೆಗೆದು ಹೇಳ ಅಂತ ಒಂದು ಭಾಷೆ ಇರುತ್ತೆ ನೋಡಿ, ಆ ಭಾಷೆ ಹುಣಸೂರು ಅವ್ರಿಗೆ ದಕ್ಕಿತ್ತು. ರಾಜ್ಕುಮಾರ್ ಅವರು ಒಂಥರ ಬೆಚ್ಚ ಬಿದ್ದಂಗೆ ನೋಡ್ಬಿಟ್ಟು ಇಲ್ಲ ಇಲ್ಲ ಒಳಕರೀರಿ ಅಂತ ಹೇಳಿ ಎದ್ದಿಟ್ಕೊಂಡ್ರು. ಅಮ್ಮ ಚೆನ್ನಾಗಿದ್ದೀರಾ ಅಂತ ಹೇಳಿದೆ. ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಇಬ್ಬರು ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರು. ಆಗ್ತಾರೆ, ನೀವೇನು ಯೋಚನೆ ಮಾಡಬೇಡಿ ಹಾಗೆ ಅಂತ ಎಲ್ಲ ಹೇಳಿದ್ರು. ಅಂದರೆ ಅವರು ಸತ್ಯ ಹರಿಶ್ಚಂದ್ರ ಸಿನಿಮಾ ಶೂಟಿಂಗ್ ನಡೆಯುವಾಗ ಎಲ್ಲ ಒಂದ್ಸರಿ ನೋಡಿದ್ದಾರೆ. ಅದು ಬಿಟ್ಟರೆ ಅವ್ರಿಗೂ ಪರಿಚಯನೇ ಇಲ್ಲ, ಕಾಂಟ್ಯಾಕ್ಟೇ ಇಲ್ಲ. ಆದರೆ ಒಬ್ಬ ಅಲ್ಲ ದೂರದಲ್ಲಿ ನಿಂತಿದ್ದು ನೋಡಿ ಇವರು ಹುಣಸೂರವ್ರ ತಂಗಿ ಅಂತ ಹೇಳಿ ನಿಂತ್ಕೊಂಡ್ರಲ್ಲ ರಾಜ್ಕುಮಾರ್. ಆ ನೆನಪಿನ ಶಕ್ತಿ. ಪಾರ್ವತಮ್ಮನವರು ಅಷ್ಟೇ, ಅದು ಗಂಡನಿಗೆ ಅವರು ಬೇಕಾದವರು, ಅವ್ರು ಗೌರವಿಸೋರು ಅಂದರೆ ಇವ್ರು ಯಾರು, ಹೌದಾ, ಈ ಥರ ಪ್ರಶ್ನೆಗಳು ಅಲ್ವೇ ಅಲ್ಲ. ನಂತರ ಇನ್ನೊಂದ್ಮೆ ಅವರು ಸುಜಾತ ಹೋಟೆಲಲ್ಲೇ ಉಳ್ಕೊಂಡಿದ್ರು. ಆಗ ಅವ್ರಿಗೆ 92 ಇರ್ಬೋದು ಅಂತ ಅಂದ್ಕೊಳ್ತೀನಿ. ಆವಾಗ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂತು. ಅದು ಬಂದಾಗ ಕುವೆಂಪು ಅವ್ರನ್ನ ಹೋಗಿ ನೋಡ್ಕೊಂಡು ಬರೋಣಂತೆ. ಸೊ ನಾವೆಲ್ಲ ಬಂದೋಬಸ್ತೆಲ್ಲ ಅರೇಂಜ್ ಮಾಡಿಕೊಂಡು ಆ ಹೋಟೆಲ್ನಿಂದ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆಲ್ಲ ಸಿದ್ಧತೆ ಎಲ್ಲ ಮಾಡ್ಕೊಂಡು ನಾವು ರೆಡಿಯಾಗಿದ್ದು. ರಾಜ್ಕುಮಾರ್ ಅವರು ಹೋದ್ರಲ್ಲ, ಆಗ ಕುವೆಂಪು ಅವ್ರ ಮನೆ ತನಕ ಹೋಗಿದ್ದಾಯಿತು. ಕುವೆಂಪು ಅವ್ರು ಬಂದಿದ್ದ ತಕ್ಷಣ ಅವ್ರು ಎಷ್ಟು ಹೋಗಿದೆ ಅವ್ರ ಕಾಲಿಗೆ, ಯಾವುದೋ ಮಗು ಕಳೆದೋಗಿರೋ ಮಗು ಹೋಗಿದೆ, ಅಮ್ಮನ ನೋಡಿ ತಪ್ಕೊಂಡು ಓಡ್ಕೊಂಡು ಹೋಗಿದೆ, ಕಾಲಿಗೆ ಬೀಳೋದೋ ಏನೋ ಮಾಡುತ್ತಲ್ಲ, ಆ ರೀತಿ ಅವ್ರು ಬಿದ್ದಿದ್ದು. ಹೋಗಿದೆ ರಾಜ್ಕುಮಾರ್ ಅವರು ಕುವೆಂಪು ಅವರ ಕಾಲನ್ನ ಹಿಡಿದು ಪೂರ್ತಿಯಾಗಿ ಹಿಡ್ಕೊಂಡು ನಮಸ್ಕಾರ ಮಾಡಿಕೊಂಡ್ರು. ಅದು ಈ ಕಾಳಿದಾಸ ಸಿನಿಮಾದಲ್ಲೂ ಅದೇ ಥರದ್ದೊಂದು ಸೀನ್ ಇದೆ. ತಾಯಿ ಜಗನ್ಮಾತೆಯನ್ನು ನೋಡಿದಾಗ ಅವ್ರು ಹೋಗಿದೆ, ತನ್ನ ಸರ್ವಸ್ವನು ಬಿಟ್ಟು ಹೋಗಿದೆ ಕಾಲಿಗೆ ಅರ್ಪಣೆ ಮಾಡ್ಕೊಳ್ತಾರಲ್ಲ, ಆ ರೀತಿ ಕುವೆಂಪು ಅವ್ರನ್ನ ಹೋಗಿ ನಮಸ್ಕಾರ ಮಾಡ್ಕೊಂಡಿದ್ದು. ಆಮೇಲೆ ಅವರು ಕುವೆಂಪು ಅವರು ಅವ್ರ ಕೈ ಹಿಡ್ಕೊಂಡ್ರು. ಹಾಗೆ ಹಿಡ್ಕೊಂಡು ತುಂಬ ದೈನ್ಯತೆಯಿಂದ ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಂಡು, ಏನೋ ಒಂದು ಮಹಾಪ್ರಸಾದ ನನಗೆ ಸಿಕ್ತು, ಮಹಾನ್ ದರ್ಶನ ನನಗಾಯಿತು ಅಂತ ಹೇಳಿ ಅವ್ರು ನೋಡಿದ ರೀತಿಯಲ್ಲೇ ಒಬ್ಬ ಮನುಷ್ಯ, ನಾನೊಬ್ಬ ಅತ್ಯಂತ ದೊಡ್ಡ ದಾರ್ಶನಿಕರೊಬ್ಬರನ್ನ ನೋಡಿದೆ ಅನ್ನುವಂತಹ ಒಂದು ಮನೋಭಾವ ಅವ್ರ ಮುಖದಲ್ಲೇ ಕಾಣಿಸ್ತಾ ಇತ್ತು. ತುಂಬ ನಾನಿವತ್ತು ಧನ್ಯ ಆದೆ ಅನ್ನೋ ರೀತಿಯಲ್ಲೇ ಇತ್ತು. ಆಮೇಲೆಲ್ಲ ಅವರಿಂದ ಹಣ್ಣು ಏನೋ ಇಸ್ಕೊಂಡು ಮಾತಾಡಿಕೊಂಡು ಹೊರಗೆ ಬಂದರು. ಅಲ್ಲಿ ಇದ್ರ ಹತ್ರ ಬಂದಾಗ ನನಗೆ ದೈವಿಕ ಪುರುಷನ್ನ ನೋಡಿದಾಗಾಯಿತು ನನಗೆ ಅಂತ ಅವರೇ ಉದ್ಗರಿಸ್ಕೊಂಡ್ರು. ಅದನ್ನು ಯಾರಿಗೂ ಹೇಳಿಲ್ಲ. ಅಂದರೆ ಅವ್ರು ನೋಡಿ ಬಂದಿದ್ದು ತಮಗೆ ಎಂಥ ಅನುಭವ ತಂತು ಅಂತ ಹೇಳಿ. ರಾಜ್ಕುಮಾರ್ ತಮ್ಮ ಹೊರಗಲ್ಲಿ ಅವರು ಬೇರೆ ಥರ ಇರಲಿಲ್ಲ, ಅದೇ ಥರ ಇದ್ದರು ಅವರು. ನನಗೆ ಇನ್ನೂ ಒಂದು ಘಟನೆ ನೆನಪಾಗೋದು ಅಂತಂದರೆ, ಇದು 1986ರಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರು, ನೀವು ಹೆಸರು ಕೇಳಿರಬೇಕು. ಹುಣಸೂರು ಕೃಷ್ಣಮೂರ್ತಿಯವರು ಕನ್ನಡದ ಅತ್ಯಂತ ಪ್ರತಿಭಾನ್ವಿತ ನಿರ್ದೇಶಕರು, ಚಿತ್ರಕಥೆನ ಮಾಡಿದಂಥವ್ರು, ಹಾಗೂ ಒಳ್ಳೆಯ ಸಾಹಿತಿಯವರು. ಚಿತ್ರಕಥೆ, ಸಂಭಾಷಣೆ ಎಲ್ಲನೂ ಬರಿತಾ ಇದ್ದಂಥವ್ರು. ಸತ್ಯ ಹರಿಶ್ಚಂದ್ರ, ಹಾಗೆಯೇ ಬಬ್ರು ವಾಹನ, ಹೀಗೆ ಅನೇಕ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ. ಅವರ ಡೈಲಾಗ್ಗಳೇ, ಈವನ್ ನಾನು ಯಾವುದೋ ಒಂದು ಹಿಂದೆ ನಾನು ಹೇಳಿದಾಗೆ ಅವರ ಡೈಲಾಗ್ಗಳೇ ಎಲ್ಲ ಕಾಲಕ್ಕೂ ನಿಲ್ಲುವಂತಹ ಡೈಲಾಗ್ಗಳನ್ನು ಬರೆದಿದ್ದಾರೆ. ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಲೇಖಕ ಅಂಥ ಒಂದು ಪವರ್ಫುಲ್, ಶಕ್ತಿಯುತವಾದಂಥ ಸಂಭಾಷಣೆನ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅಷ್ಟೇ ಸಮೃದ್ಧವಾದಂಥ ಜೀವನಾನುಭವ ಇರಬೇಕು. ಸುಮ್ಮನೆ ದೊಡ್ಡ ಪಂಡಿತ ಆಗಿದ್ದರೆ ನೀವು ದೊಡ್ಡ ದೊಡ್ಡ ಅಕ್ಷರಗಳನ್ನು, ಪದಗಳನ್ನು ಬಳಸ್ಬೋದು. ಆದರೆ ಜೀವನಾನುಭವನ ಹಿಂಡಿ ತೆಗೆದು ಹೇಳೋ ಅಂಥ ಒಂದು ಭಾಷೆ ಇರುತ್ತೆ ನೋಡಿ, ಆ ಭಾಷೆ ಹುಣಸೂರು ಅವ್ರಿಗೆ ದಕ್ಕಿತ್ತು. ಅವ್ರಿಗೆ 75 ವರ್ಷ ಆದಾಗ ಅವ್ರಿಗೆ ಕಲಾಮಂದಿರದಲ್ಲಿ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರೇ ಅದನ್ನು ಸನ್ಮಾನ ಮಾಡಬೇಕಿತ್ತು. ರಾಜ್ಕುಮಾರ್ ಅವ್ರು ಬಂದಿದ್ದರು. ನಾನು ಅಲ್ಲಿಗೆ ಬಂದೋಬಸ್ತು ಹೋಗಬೇಕಿತ್ತು. ಆದರೆ ನಾನು ಇದ್ದಿದ್ದು ಅವಾಗ ಲಕ್ಷ್ಮೀಪುರಮಲ್ಲಿ. ಇದನ್ನು ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಅವತ್ತು ತೀವ್ರ ಅಸ್ವಸ್ಥಾಗಿ ಹುಣಸೂರು ಕೃಷ್ಣಮೂರ್ತಿಯವರು ಕಮಲಾರಾಮನ್ ಆಸ್ಪತ್ರೆಗೆ ಸೇರಿಸಿದರು. ಸೊ ಆವಾಗ ವೈರ್ಲೆಸ್ಸಲ್ಲಿ ಮೆಸೇಜ್ ಬಂತು, ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಮಲಾರಾಮನ್ ಆಸ್ಪತ್ರೆ ಹತ್ರ ಬರ್ತಾಯಿದ್ದಾರೆ, ಎಲ್ಲ ಬಂದೋಬಸ್ತ್ ಎಲ್ಲ ಮಾಡಬೇಕು.
ಸೊ ನಾವು ಪೂರ್ತಿ ಪಹರೆ ಹಾಕ್ಬಿಟ್ಟು, ಯಾಕೆಂದರೆ ರಾಜ್ಕುಮಾರ್ ಒಂದು ಕಡೆ ಇದ್ದಾರೆ ಅಂತಂದರೆ ಜನ ನುಗ್ಗಿ ಬಂದುಬಿಡೋರು. ಆ ಟೈಮಲ್ಲಿ ಜನಪ್ರಿಯತೆ ಉತ್ತುಂಗದಲ್ಲಿದ್ದರು ರಾಜ್ಕುಮಾರ್. ಹೀಗಾಗಿ ಎಲ್ಲ ಪೂರ್ತಿ ಬಂದೋಬಸ್ತ್ ಮಾಡಿ, ಆ ಕಡೆ ಯಾವ ಒಂದು ನರಪಿಳ್ಳೆ ಕೂಡ ಅಲ್ಲಿ ಒಳಗಡೆ ಬರೋ ಹಾಗಿಲ್ಲ, ಆ ರೀತಿ ಬಂದೋಬಸ್ತ್ ಮಾಡಿ ನಾವು ಪೊಲೀಸ್ನವರು 4-5 ಸೆಕ್ಟರ್ಗಳಲ್ಲಿ ಬಂದೋಬಸ್ತ್ ಮಾಡಿಕೊಂಡಿದ್ದು. ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದು ಅಂಬಾಸಿಡರ್ ಕಾರಲ್ಲಿ ಬಂದರು. ಬಂದಾದಮೇಲೆ ಕಮಲಾರಾಮನ್ ಆಸ್ಪತ್ರೆಯಲ್ಲಿ ಏನು ಅಂದರೆ ಹಿಂಭಾಗದಲ್ಲಿ ಒಂದು ದೊಡ್ಡದೊಂದು ಕಾಂಪೌಂಡ್ ಇದೆ, ಖಾಲಿ ಜಾಗ. ಆವಾಗ ನಾನು ಹೇಳ್ತಾ ಇರೋದು ಖಾಲಿ ಜಾಗ ಇತ್ತು. ಈ ಇದ್ರದ್ದು ಶಾರದಾ ವಿಲಾಸ ಕಾಲೇಜ್ ಕಡೆಯಿಂದ ಹೀಗೆ ಬರ್ಬೋದಿತ್ತು. ಸೊ ಅಲ್ಲಿಗೆ ರಾಜ್ಕುಮಾರ್ ಅವ್ರಿಗೆ ಒಂದು ಎಂಟ್ರಿ ಕೊಟ್ಬಿಟ್ಟು ನಾವೆಲ್ಲ ಅಲ್ಲಿ ಕಾರ್ ನಿಲ್ಲಿಸ್ಕೊಂಡಿದ್ರು. ಅವರು ನಾವು ಕಾಯ್ತಾ ಇದ್ದೋ. ರಾಜ್ಕುಮಾರ್ ಒಳಗಡೆ ಹೋಗಿ ಅವ್ರನ್ನ ಹೀನ ಸ್ಥಿತಿನಲ್ಲಿದ್ದರು ಹುಣಸೂರು ಕೃಷ್ಣಮೂರ್ತಿಯವರು. ಅವ್ರನ್ನೆಲ್ಲ ನೋಡಿಕೊಂಡು ಬಂದು ಕಾರು ರೆಡಿಯಾಗಿತ್ತು. ಏನು ರಣ ಬಿಸಿಲು ಅವತ್ತು. ಬಂದವರು ರಾಜ್ಕುಮಾರು ಜಸ್ಟ್ ಕಾರಲ್ಲಿ ಮುಂಭಾಗ ಸೀಟಲ್ಲಿ ಕೂತ್ಕೊಂಡ್ರು. ಈಗ ಅದರ ಗೇಟ್ ತೆಗೆದು, ಯಾಕೆಂದರೆ ಅದಕ್ಕೆ ಎ ಸಿ ಗೀಸಿ ಏನು ಇಲ್ಲದೇ ಇರೋ ಅಂಥ ಕಾರದು. ನಾವೆಲ್ಲ ಗೇಟ್ ಹತ್ರ ಎಲ್ಲ ಪೊಲೀಸ್ನವರೆಲ್ಲ ಇದ್ದರು. ರಾಜ್ಕುಮಾರ್ ಅವರು ಇನ್ನು ಹೊರಟು ಅಂತಂದರೆ ಗೇಟ್ ಓಪನ್ ಮಾಡೋದು ಅವ್ರನ್ನ ಹಾಗೆ ಮಾಡಬೇಕು ಅಂಥೇಳಿ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಹುಣಸೂರು ಕೃಷ್ಣಮೂರ್ತಿಯವರ ಕುಟುಂಬದವ್ರು ಯಾರೋ ಬಂದಿದ್ರು ಅನಿಸುತ್ತೆ, ಯಾರು ವಾರ್ಡಿಂದ ಅಲ್ಲಿಂದ. ಅವರು ಆ ಕಾರಿಡಾರ್ ಹತ್ರ ನಿಂತ್ಕೊಂಡು ಅವ್ರ ಹತ್ರ ಏನೋ ಮಾತಾಡ್ತಾಯಿದ್ರು. ಸೊ ನಾವು ಇನ್ನೇನು ಹೊರಡ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ರಾಜ್ಕುಮಾರು ಯಾವುದೊಂದು ಪೇಪರ್ನಲ್ಲಿ ಅಂದ್ಕೊಂಡು ಕುಳ್ತಿದ್ರು. ನೋಡಿದ್ರಲ್ಲಿ ಬಾಗಿಲಲ್ಲಿ, ಆ ಗೇಟ್ ಬಾಗಿಲ ಹತ್ರ ಯಾವುದೋ ಒಬ್ಬ ಅಜ್ಜಿ, ಒಂದು 70 ವರ್ಷನೇ ಆಗಿದೆ ಅವ್ರಿಗೆ. ಅಜ್ಜಿ ನಮ್ಮ ಹಳೆ ಕಾಲದ ಅಜ್ಜಿಯರು ಹಾಕ್ಕೊಂಡಿರ್ತಾರೆ ನೋಡಿ ಬಟ್ಟೆ, ಆ ಸೀರೆ ಹಾಕ್ಕೊಂಡು ಅವ್ರು ಬಂದರು. ಪೊಲೀಸ್ನವ್ರು ತಡೆದ್ರು. ಇಲ್ಲ ಅಂತ ನಾನು ಅಂದರೆ, ಯಾರು ರೀ ಅದು, ಕಳಿಸ್ರಿ ಆ ಕಡೆಗೆ ಅಂತ. ಯಾಕೆಂದ್ರೆ ಇನ್ನು ರಾಜ್ಕುಮಾರ್ ಹೊರಟ್ಬಿಡ್ತಾರೆ ಅಂತ. ರಾಜ್ಕುಮಾರ್ ಅವರು ಒಂಥರ ಬೆಚ್ಚ ಬಿದ್ದಾಗ ನೋಡಿಬಿಟ್ಟು, ಇಲ್ಲ ಒಳಗೆ ಕರೀರಿ ಅಂತ ಹೇಳಿ ಎದ್ದು ನಿಂತ್ಕೊಂಡ್ರು. ಆಮೇಲೆ ನಾನೇನು ಮಾಡಿದೆ, ಅವ್ರಿಗೆ ಗೊತ್ತಿರೋರು ಅಂಥೇಳಿ ಒಳಗೆ ಬಿಡಪ್ಪ ಅಂತ. ಅಜ್ಜಿ ಬಂದಾದಮೇಲೆ ಇವರು ರಾಜ್ಕುಮಾರ್, ಪಾರ್ವತಿ ರಾಗ ನಿಮಗೆ ಗೊತ್ತಿಲ್ಲ, ನಿಮಗೆ ಕೂಗಿದ್ರೆ ಸರಿಯಾದ ನಿನ್ನೆ ಅದು ಕೂಗಿದ್ರು. ರಾಜ್ಕುಮಾರ್ ಅವರು ತಕ್ಷಣ ಪಾರ್ವತಮ್ಮನವರು ಮಾತು ನಿಲ್ಲಿಸಿ ಅಲ್ಲಿಗೆ ಬಂದರು. ಅವರು ಬರೋದಕ್ಕೂ ಈ ಅಜ್ಜಿ ಇಲ್ಲಿಂದ ನಡ್ಕೊಂಡು ಬರೋದಕ್ಕೂ ಆಲ್ಮೋಸ್ಟ್ ಒಂದೇ. ಬಂದಾದಮೇಲೆ ಅಮ್ಮ ಚೆನ್ನಾಗಿದ್ದೀರಾ ಅಂತ ಹೇಳಿದೆ. ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಇಬ್ಬರು ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರು. ನಮಸ್ಕಾರ ಅಂತಂದರೆ ಸುಮ್ಮನೆ ಹಿಂಗೆ ಡೈ ಹೊಡೆಯೋದಲ್ಲ, ಕ್ಲೀನಾಗಿ ಅವ್ರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ, ಆಮೇಲೆ ಎಲ್ಲ ಚೆನ್ನಾಗಾಗತ್ತೆ ಬಿಡಿ ಅಂತ ಸಮಾಧಾನ ಹೇಳಿದ್ರು. ಆಮೇಲೆ ಇವರು ಹೇಳಿದ್ರು, ಅಜ್ಜಿ ಅಂತ ಅವ್ರಿಗೆ ಒಂಥರ ಅಳು ಇವರು ನೋಡಿ. ಆಮೇಲೆ ಇಲ್ಲ ಹುಷಾರಾಗ್ತಾರೆ, ನೀವೇನು ಯೋಚನೆ ಮಾಡಬೇಡಿ ಹಾಗೆ ಅಂತ ಎಲ್ಲ ಹೇಳಿದ್ರು. ಹೇಳಿದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಅವ್ರನ್ನ ಬೀಳ್ಕೊಂಡ್ರು. ಕಾರ್ ಹೊರಟು ಅಜ್ಜಿನೂ ನಮಸ್ಕಾರ ಮಾಡಿದ್ರು. ನೀವು ಯಾರಮ್ಮ ಅಂತ ನಾನು ಕೇಳಿದೆ. ಅವ್ರು ಅದಕ್ಕೆ ಇಲ್ಲ, ನಾನು ಹುಣಸೂರು ಅವ್ರ ತಂಗಿ ಅಂತ. ಅದಕ್ಕೆ ನಾನು ಈ ಮುತ್ತುರಾಜನ್ ನೋಡಾಗಲೇ 25-26 ವರ್ಷ ಆಗೋಗಿತ್ತು, ಇವತ್ತೇ ಫಸ್ಟ್ ನೋಡಿದ್ದು ಅಂತ ಅಂದರು. ಅಂದರೆ ಅವರು ಸತ್ಯ ಹರಿಶ್ಚಂದ್ರ ಸಿನಿಮಾ ಶೂಟಿಂಗ್ ನಡೆಯುವಾಗ ಎಲ್ಲ ಒಂದು ಸರಿ ನೋಡಿದ್ದಾರೆ. ಅದು ಬಿಟ್ಟರೆ ಅವ್ರಿಗೂ ಪರಿಚಯನೇ ಇಲ್ಲ, ಕಾಂಟ್ಯಾಕ್ಟೇ ಇಲ್ಲ. ಆದರೆ ಒಬ್ಬ ಅಲ್ಲಿ ದೂರದಲ್ಲಿ ನಿಂತಿದ್ದು ನೋಡಿ ಇವರು ಹುಣಸೂರು ಅವ್ರ ತಂಗಿ ಅಂತ ಹೇಳಿ ಎದ್ದು ನಿಂತ್ಕೊಂಡ್ರಲ್ಲ ರಾಜ್ಕುಮಾರ್, ಆ ನೆನಪಿನ ಶಕ್ತಿ. ಆಮೇಲೆ ಪಾರ್ವತಮ್ಮನವ್ರು ಯಾವಾಗಲಿಂದ ಗೊತ್ತು ಅಂತಂದೆ. ಇಲ್ಲ, ಅವ್ರು ನೀವು ನೋಡಿದ್ದು ಇವತ್ತೇ ಫಸ್ಟ್ ಅಂತ ಅಂದರು. ಪಾರ್ವತಮ್ಮನವರು ಅಷ್ಟೇ, ನನ್ನ ಗಂಡನಿಗೆ ಅವರು ಬೇಕಾದವರು, ಅವ್ರು ಗೌರವಿಸೋರು ಅಂದರೆ ಇವ್ರು ಯಾರು, ಹೌದಾ, ಈ ಥರ ಪ್ರಶ್ನೆಗಳು ಅಲ್ವೇ ಅಲ್ಲ. ಬಂದಿದೆ ಅವರು ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರು. ಇಲ್ಲ ಒಳ್ಳೇದಾಗತ್ತೆ ಬಿಡಿ ಅಂತ ಹೇಳಿ ಸಮಾಧಾನ ಹೇಳಿದ್ರು. ಅಂದರೆ ಆ ದಂಪತಿಗಳ ನಡುವೆ ಇದ್ದಂಥ ಒಂದು ಅನ್ಯೋನ್ಯತೆ ಮತ್ತು ಒಬ್ಬರಿಗೆ ಯಾರಿಗೆ ಎಷ್ಟು ಗೌರವನ ಕೊಡಬೇಕು ಅದನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಕೊಡ್ತಾಯಿದ್ರು. ಇದೊಂದು ನಾನು ರಾಜ್ಕುಮಾರ್ ಅವ್ರನ್ನ ನೋಡಿದಾಗ ನಾನು ಅನಿಸಿದ್ದು. ಇಂಥ ಸನ್ನಿವೇಶಗಳು ಬೇಕಾದಷ್ಟಿದೆ.